ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು. ನಡುನಡುವೆ ಬರುತ್ತೆಪ್ಪ ವೇಗ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜೀವನ ಪ್ರಕ್ರಿಯಾ ಸಂಧಿ ಮುಗಿದಿದೆ. ಇವತ್ತಿಂದ ತಾತ್ಪರ್ಯವನ್ನು ಹೇಳ್ತಾ ಇದ್ದೇನೆ. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದೊಳು ಚತುರವಿಂಶತಿ ರೂಪದಿಂದಲಿ ಭೋಜ್ಯನೆನಿಸುವನು. ಹುತವಹಾಕ್ಷಾಂತರ್ಗತ ಜಯಾಪತಿಯುತಾನೆ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗೆದ್ದು. ಕೃತಿರಮಣನಾಗಿರುವಂತಹ ಪ್ರದ್ಯುಮ್ನನು ಪಿತೃಗಣದಲ್ಲಿ ಸೇರಿದಂತಹ ವಸುಗಣ, ಆ 8 ಜನ ವಸುಗಳಿದ್ದಾರೆ. ಆ ವಸುಗಳಲ್ಲಿ ಇದ್ದಾನೆ ಪರಮಾತ್ಮ. ಆ ವಸುಗಳು 3 ಭೇದದಿಂದ ವೈಕಾರಿಕ, ತೈಜಾಸ, ತಾಮಸದಿಂದ 24 ರೂಪಗಳಿಂದ ಪ್ರದ್ಯುಮ್ನ ಅಲ್ಲಿದ್ದಾನೆ. ಭೋಜ್ಯನೆನಿಸನು, ಭೋಜನ ಮಾಡತಕ್ಕಂತಹ ಪದಾರ್ಥದಲ್ಲಿ ಜೀವನಿಗೆ ಜೀವನತ್ವವನ್ನು ತಂದುಕೊಡ್ತಾನೆ ಪರಮಾತ್ಮ. ಮತ್ತು ಹುತವಹಾಕ್ಷಾಂತರ್ಗತ, ಅಗ್ನಿಯ ಅಂತರ್ಗತನಾಗಿರುವಂತಹ ರುದ್ರಗಣದಲ್ಲಿ ಸೇರಿದಂತಹ ಅಗ್ನಿಯ ನೇತ್ರ ಆಗಿರುವಂತಹ ರುದ್ರಗಣವಿದೆ. ಆ ರುದ್ರಗಣವು ತ್ರಿವಿಂಶತಿ ರೂಪದಿಂದ ಅಂತಂದರೆ ಅದೇ ಅಹಂಕಾರ ತ್ರಯಭೇದದಿಂದ 33 ರೂಪ ಆಗುತ್ತೆ. ಜಯಾಪತಿಯಾಗಿರುವಂತಹ ಸಂಕರ್ಷಣ ರೂಪಿಯಾಗಿಂತ ಪರಮಾತ್ಮ ಅಲ್ಲಿದ್ದಾನೆ. ಅನ್ನ ಭೋಜನ ಮಾಡತಕ್ಕಂತಹ ಭೋಕ್ತೃಗಳಲ್ಲಿದ್ದು ಪರಮಾತ್ಮ ಭೋಜನ ಮಾಡುವನು. ಭೋಕ್ತೃ ಎನಿಸುವಂದರೆ ಭೋಜನ ಮಾಡುವನು ಕರೆಸ್ಕೊತಾನೆ. ಭೋಜ್ಯವಾದ ಅನ್ನದಲ್ಲಿ ಪ್ರದ್ಯುಮ್ನ 24 ರೂಪದಿಂದ ಇದ್ದಾನೆ. ಅನ್ನದಲ್ಲಿ 24 ರೂಪದಿಂದ, ಊಟ ಮಾಡುವರಲ್ಲಿ 33 ರೂಪದಿಂದ, ಈ ರೀತಿಯಾಗಿ ಸಂಕರ್ಷಣ 33 ರೂಪದಿಂದ ಇದ್ದು ಭೋಕ್ತೃ ಅಂತ ಕಸ್ಕೊಳ್ತಾ ಇದೆ. ನೋಡ್ರಿ, ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ತಾನು ಇಷ್ಟು ರೂಪದಿಂದ ಇದ್ದು ಆ ಜನರು ತಿನ್ನುವಂತಹ ಅನ್ನದಲ್ಲಿಯೂ ಇದ್ದಾನೆ, ಆ ಜೀವರಲ್ಲಿಯೂ ಇದ್ದಾನೆ, ಆ ತಿಂದ ಅನ್ನ ಜೀರ್ಣವಾಗುವಂತೆಯೂ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. 630 ರೂಪದಿ ವಾರಿ ಜಾಪ್ತನುಳುರುತಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲೇ. 3 ವಿಧ ಪಿತೃಗಳಳು ವಸು ತ್ರಿಪುರಾರಿ ಆದಿತ್ಯ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಕ್ರಿಯೆ ಎನಿಸಿಕೊಂಬ. 630 ರೂಪಗಳಿಂದ ಅಂದರೆ 36 ರೂಪಗಳಿಂದ ವಾರಿಜಾಪ್ತ ಕಮಲಗಳಿಗೆ ಬಂಧುವಾಗಿರುವಂತಹ ಆದಿತ್ಯರು 12 ಜನ, ವೈಕಾರಿಕ ತೈಜಸ ತಾಮಸ ಭೇದದಿಂದ 36 ಜನ ಆಗತ್ತೆ. 36 ರೂಪದಿಂದ ಮಾಯಾರಮಣನಾಗಿರುವಂತಹ ಮಾಯಾರಮಣದ ರಮಾರೂಪಳಾದಂತಹ ಮಹಾಲಕ್ಷ್ಮೀ ದೇವಿಯ ಪತಿಯಾಗಿರುವಂತಹ ಪರಮಾತ್ಮ ವಾಸುದೇವನು ಸಮಸ್ತ ಜಗತ್ತಿನಲ್ಲಿ ವಾಸವಾಗಿ ವ್ಯಾಪ್ತನಾಗಿದ್ದಾನೆ. ಅವನೇ ಕಾಲನಾಮಕನಾಗಿ ವಾಸುದೇವ ನಾಮದಿಂದ ಇದ್ದಾನೆ ಅಂತ ಹೇಳ್ತಾರೆ. 3 ವಿಧ ಪಿತೃಗಳು, ತಂದೆ, ತಾತ, ಮುತ್ತಾತ. ಆ 3 ವಿಧ ಪಿತೃಗಳಲ್ಲಿ ಮುತ್ತಾತನಲ್ಲಿ ತ್ರಿಪುರಾರಿ 3 ರೂಪನ್ನು ಸುಟ್ಟಂತಹ ತ್ರಿಪುರ ನಾಮಕ ದೈತ್ಯನನ್ನು ಇದು ಮಾಡಿದಂತಹ ರುದ್ರ ಅಂತರ್ಗತನಾಗಿ ಸಂಕರ್ಷಣೂಪಿ ಪರಮಾತ್ಮ ಇದ್ದಾನೆ. ಆದಿತ್ಯಗ ಅಜ್ಜನಲ್ಲಿ ಸೂರ್ಯಾಂತರ್ಯಾಮಿಯಾಗಿ ವಾಸುದೇವ ಇದ್ದಾನೆ. ಅನಿರುದ್ಧ ನಾಮಕ ಪರಮಾತ್ಮ ತೋರಿಕೊಳ್ಳದೆ ಬಂದ ಜನರಿಗೆ, ಯಾರಿಗೂ ಬಂದ ಜನರಿಗೆ ಗೊತ್ತೇ ಆಗೋದಿಲ್ಲ. ಸಕಲ ಕ್ರಿಯಾ ಕರ್ತೃ ನಿಂತು ಮಾಡಿಸುವನೆಂಬುದು ತಿಳಿಸದಲೇ ಶ್ರಾದ್ದಾದಿ ಕರ್ಮಗಳಲ್ಲಿ ಮಾಡುವವರಲ್ಲಿ ಆ ಕರ್ಮದಲ್ಲಿ ಸಂಕ್ರಿಯೆ ಅಂದರೆ ಸಂಕಲ್ಪದಲ್ಲಿ ಅರ್ಚಿತ್ ಪಾತ್ರೆ ಇಡುವಿಕೆ, ಬ್ರಾಹ್ಮಣರ ಆಹ್ವಾನ, ಅಪರಾಧ ಪ್ರಕ್ಷಾಳನ, ಭೋಜನಾದಿ ಕ್ರಿಯೆಗಳಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇದ್ದು ಕರ್ತೃ ಕರ್ಮ ಕ್ರಿಯಾ ಈ 3 ರೂಪದಿಂದ ಕರೆಸುವನು ತನ್ನಿಯಾಮಕನಾಗಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೂಪಗಳನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳಿ ಹೇಳ್ತಾ ಇದ್ದಾರೆ.
24 ರೂಪದಿಂದ ವಸ್ವಂತರ್ಗತ ಪ್ರದ್ಯುಮ್ನ ರೂಪಗಳು ಪಿತಾನಲ್ಲಿ, 33 ರುದ್ರಾಂತರ ಸಂಕರ್ಷಣ ರೂಪಗಳು ಪಿತಾಮಹನಲ್ಲಿ, 36 ಆದಿತ್ಯಾಂತರ್ಗತ ವಾಸುದೇವ ರೂಪಗಳು ಪ್ರಪಿತಾಮಹನಲ್ಲಿ ಅಂತ ಅನ್ಬೋದನ್ನು ಹೇಳ್ತಾ ಇದ್ದಾರೆ. ಸ್ವವಶ ನಾರಾಯಣನು ತಾ ಷಣ್ಣವತಿ ನಾಮ ಕರೆಸುತ್ತಲೆ ವಸು ಶಿವ ದಿವಾಕರ ಕರ್ತೃಕರ್ಮ ಕ್ರಿಯೆಗಳೊಳಗಿದ್ದು ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಕೊಂಡವರ ಪಿತೃಗಳಿಗೆ ಇವನಂತ ಅನಂತ ಸುಖಗಳನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಸ್ವವಶ ನಾರಾಯಣನು, ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಯಾರೊಬ್ಬರ ವಶನಾಗದೆ ತನ್ನ ವಶದಲ್ಲೇ ತಾನಿದ್ದಾನೆ. ಮುಕ್ತಾಶ್ರಯನೂ ಆಗಿದ್ದಾನೆ, ನಿರ್ದೋಷ ಜ್ಞಾನಾನಂದಾದಿ ಪರಿಪೂರ್ಣನಾಗಿದ್ದಾನೆ. ಅನಂತ ನಾಮಗಳಿಂದ ಕರೆಸುವ ಮೂಲರೂಪಿಯಾಗಿರುವಂತಹ ಪರಮಾತ್ಮ ನಾರಾಯಣ ನಾಮದಿಂದ ತಾನೇ ಷಣ್ಣವತಿ ನಾಮದಲ್ಲಿ ಕರೆಸುತ್ತಾ, ಷಣ್ಣವತಿ ವಸುಗಳಲ್ಲೇ 8 ಮಂದಿ ವಸುಗಳು, 3 ರಿಂದ 8 3 24, ರುದ್ರರು 11 ಜನ, 3 ಇದರಿಂದ 33 ಆಗುತ್ತಾರೆ. ಆದಿತ್ಯರು 12 ಜನ, ಅವರು ಸತ್ವ ರಜತಮಯದಿಂದ 36 ರೂಪ ಆಗುತ್ತೆ. ಹೀಗೆ 24 + 33 + 36 93 ರೂಪ ಆಗುತ್ತೆ. ಇಷ್ಟು ರೂಪಗಳಿಂದ 24 ಪ್ರದ್ಯುಮ್ನ, 33 ಸಂಕರ್ಷಣ, 36 ವಾಸುದೇವ ರೂಪ ಮತ್ತು ಕರ್ತೃ 1, ಕರ್ಮ 2, ಕ್ರಿಯಾ 3, ಈ ರೀತಿಯಾಗಿ 96 ರೂಪಗಳಿವೆ. ಅದಕ್ಕೆ ಷಣ್ಣವತಿ ಅಂತ ಕರೆದು. ಶ್ರಾದ್ದಗಳಲ್ಲಿ ನಿಯಾಮಕನಾಗಿ, ಆಯಾ ರೂಪಗಳಿಂದ ನಿಯಾಮಕನಾಗಿ ಪರಮಾತ್ಮ ನೆವನವಿಲ್ಲದೆ ನಿತ್ಯದಲ್ಲಿ ಕೇವಲ ತಮ್ಮ ಪಿತೃಗಳಿಗೋಸ್ಕರ ಮಾತ್ರವಲ್ಲದೆ ಪಿತೃಂತರ್ಗತ ಪಂಚರೂಪಿಯಾಗಿರುವಂತಹ ಪರಮಾತ್ಮ ಸಂತೋಷವಾಗಲೆಂದು, ತುಷ್ಟನಾಗಲೆಂದು ನಿರ್ವಾಜ ಭಕ್ತಿಯಿಂದ ಆ ಪರಮಾತ್ಮನ ಪ್ರೀತಿಸುವಗೋಸ್ಕರ ನಿತ್ಯದಲ್ಲಿ ಸದಾ ಪ್ರತಿನಿತ್ಯ ಬ್ರಹ್ಮ ಯಜ್ಞಾದಿ ಕರ್ಮ, ಪಿತೃತರ್ಪಣ ಇತ್ಯಾದಿ ಎಲ್ಲವನ್ನು ಅನುಸಂಧಾನ ಪೂರ್ವಕ ಮತ್ತು ಶ್ರಾದ್ದಾದಿ ಕರ್ಮದಲ್ಲಿಯೂ ಕೇವಲ ಪರಮಾತ್ಮನ ಪ್ರೀತಿಗೋಸ್ಕರ ತನ್ನವರು ಮಾಡುವ ಸೇವೆ, ಶ್ರಾದ್ದಾದಿ ಕರ್ಮ ಮಾಡುವರ ಅಂತರ್ಗತನಾದ ವಸುರುದ್ರ ಆದಿತ್ಯರೇ ಶ್ರಾದ್ದ ಕ್ರಿಯಾಗಳಲ್ಲಿದ್ದು ಪ್ರಾಣಾಂತರ್ಗತ ಶ್ರೀಹರಿಗೆ ಸಮರ್ಪಣ ಮಾಡಿದವರು. ಇವರೇ ಹರಿಗೆ ತನ್ನವರು. ಹೀಗೆ ಅರ್ಪಿಸಿ ಸೇವೆ ಕೈಕೊಂಡು ಅವರ ಪಿತೃಗಳಿಗೆ ಇವ ಶ್ರಾದ್ದ ಕರ್ಮವನ್ನು ಪಿತ್ರಾಂತರ್ಯಾಮಿ ಭಗವಂತನಿಗೆ ನಿರ್ವಾಜದಿಂದ ಅರ್ಪಿಸುವವರ ಮಾತಾ ಪಿತಾ ಭಾತೃ ಮುಂತಾದ 101 ಕುಲವಂಶ ಜನಿಸಿದ ಎಲ್ಲ ಪಿತೃಗಳಿಗೆ ಯಾವ ಜನ್ಮದಲ್ಲಿದ್ದರೂ ಚಿರಪಿತೃಗಳ ದ್ವಾರ ಅನಂತ ಸುಖಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ನಾರಾಯಣ ರೂಪದಿಂದ ಸಕಲರಲ್ಲಿ ನಿಯಾಮಕನಾಗಿ ಅನಂತ ಸುಖಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ತಂತು ಪಟದಂದದಲ್ಲಿ ಲಕ್ಷ್ಮೀಕಾಂತ ಪಂಚಾತ್ಮಕ ನೆನೆಸಿವಸು ಕಂತಹರರವೆ ಕರ್ತೃಕಗಳೊಳಗಿದ್ದನವರತ ತನ್ನ ಚಿಂತಿಸುವ ಸಂತರನು ಗುರು ಮಧ್ವಾಂತರಾತ್ಮಕ ಸಂತೈಸುವನು ಸಂತತ ಖಿಳಾರ್ಥಗಳ ಪಾಲಿಸಿ ಇಹ ಪರಂಗಳಲೇ. ವಸ್ತ್ರದಲ್ಲಿ ಆ ಎಳೆಗಳು ಹೇಗೆ ಓತಪ್ರೋತವಾಗಿರುತ್ತವೆ, ಹತ್ತಿಯಿಂದ ಮೊದಲು ಹತ್ತಿ ತೆಗೆದುಕೊಳ್ತಾರೆ, ಅದನ್ನು ತಂತು ಎಳೆಗಳು ಮಾಡ್ತಾರೆ. ಆ ಎಳೆಗಳನ್ನು ಇದು ಮಾಡ್ತಾರೆ, ಮೇಲೆ ಕೆಳಗೆ ಇದು ಮಾಡಿ ನೇಯ್ತಾರೆ. ಆಮೇಲೆ ಅದು ವಸ್ತ್ರವಾಗುತ್ತೆ. ಹೇಗೆ ಎಳೆಗಳೆಲ್ಲ ಕೂಡಿ ವಸ್ತ್ರವಾಗುತ್ತದೆಯೋ ಹಾಗೆ ಎಳೆಗಳಿಗೂ ವಸ್ತ್ರಗಳಿಗೂ ಭೇದವಿಲ್ಲದೆ ಪೂರ ಎಳೆ ಕರೆಯೋದಿಲ್ಲ, ವಸ್ತ್ರ ಅಂತ ಕರಿತೇವೋ ಹಾಗೆ ಲಕ್ಷ್ಮೀಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಪಂಚಾತ್ಮಕ ನೆನೆಸಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ, ನಾರಾಯಣ ಈ ಕ್ರಮವಾಗಿ ವಸು 8 ಜನ ವಸುದೇವತೆಗಳಲ್ಲಿ, ಕಂತುಹರ ಅಂತಂದರೆ ರುದ್ರರಲ್ಲಿ, ಕಾಮಹರ ರುದ್ರರಲ್ಲಿ, ಸಂಕರ್ಷಣ ರವಿ, 12 ಜನ ಆದಿತ್ಯರಲ್ಲಿ ವಾಸುದೇವ, ಈ ರೀತಿಯಾಗಿ ಕರ್ತೃ ಕರ್ಮ ಕ್ರಿಯಾಗಳಲ್ಲಿ ಅನಿರುದ್ಧ, ಈ ಎಲ್ಲರಲ್ಲಿ ವ್ಯಾಪಿಸಿ ನಿಯಾಮಕ ತೃಪ್ತಿಪ್ರದನಾಗಿರುವಂತಹ ನಾರಾಯಣ ಇದ್ದಾನೆ ಅಂತ ತಿಳ್ಕೋಬೇಕು. ಅನವರತ ತನ್ನ ಪ್ರತಿದಿಲ್ದದಲ್ಲಿಯೂ
ತನ್ನನ್ನು ಚಿಂತಿಸುವಂತಹ ಸಂತರನ್ನು ಧ್ಯಾನ ಮಾಡತಕ್ಕಂತಹ ಕೇವಲ ತನ್ನ ಭಕ್ತರನ್ನು ಗುರುಮಧ್ವಾಂತರಾತ್ಮಕ ಪ್ರಾಣಾಂತರಯಾಮಿಯಾಗಿರುವಂತಹ ರೂಪಿಯಾಗಿರುವಂತಹ ಪರಮಾತ್ಮ ಸಂತೈಸುವನು, ಅಂದರೆ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಹೇಗೆ ಕಾಪಾಡ್ತಾನೆ ಅಂತಂದರೆ ಇಲ್ಲಿ ಹೇಳ್ತಾನೆ, ಇಹಪರಂಗಳಲ್ಲಿ, ಈ ಲೋಕದಲ್ಲಿ, ಪರದಲ್ಲಿ ಅಂದರೆ ಮುಕ್ತಿಯಲ್ಲಿಯೂ ಸಹ ಅಖಿಲಾರ್ಥಗಳ ಪಾಲಿಸಿ ಸಕಲ ಸಂಪದ ರೂಪವಾಗಿರುವಂತಹ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಕೊಟ್ಟು ರೂಪವಾಗಿರುವಂಥ ತನ್ನ ಸ್ವಪ್ರಸಾದವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದೆ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳ ಆಚಿಸುವರು. ವಂದನೀಯರಾಗಿಳೆಯೊಳಗೆ ದೈನಂದಿನದಿ ದೈಹಿಕ ಸುಖದಿಂದ ಬಾಳ್ವರು. ಬಹು ದಿವಸದಲ್ಲಿ ಕೀರ್ತಿಯುತರಾಗಿ. ಇಲ್ಲಿ ಹೇಳ್ತಾ ಇದ್ದಾರೆ, ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬೇಡ್ರಿ. ಶಾಸ್ತ್ರವಿಹಿತವಾಗಿರುವಂತಹ ಧರ್ಮದ ಇದನ್ನು ಹೇಳಿದ್ರೆ ಪಾಲಿಸಲೇಬೇಕು ಅಂತ ಹೇಳ್ತಾರೆ. ತಂದೆ ತಾಯಿಗಳ ಪ್ರೀತಿಗೋಸುಗ, ಜನ್ಮವನ್ನು ಕೊಟ್ಟಿರುವಂತಹ ತಂದೆ ತಾಯಿಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರ ನಿಂದೆ ಕರ್ಮವ ತೊರೆದು ಶಾಸ್ತ್ರ ವಿರುದ್ಧವಾಗಿರುವಂತಹ ಕರ್ಮಗಳನ್ನು ಬಿಟ್ಟು ವಿಹಿತಗಳೊಂದೂ ಮೀರದೆ ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡಲಿಕ್ಕೇ ಬೇಕು ಅಂತ ಹೇಳಿ ಆಜ್ಞೆ ಮಾಡಿದರೆ ಮಾಡಲಿಕ್ಕೇ ಬೇಕು. ತಂದೆ ತಾಯಿಗಳ ಪ್ರೀತಿ ಪಡಿಸಲು ಶಾಸ್ತ್ರಸಮ್ಮತವಾಗಿರುವ ಕರ್ಮಗಳನ್ನು ಒಂದೂ ಬಿಡದೆ ಪೂರ್ಣವಾಗಿ ವಿಹಿತ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂಥವರು ಲೋಕದಲ್ಲಿ ವಂದನೀಯರಾಗಿ ಇಳೆಯೊಳಗೆ ಅವರಿಂದ ಪೂಜ್ಯರಾಗಿ ಉತ್ತಮರಿಂದ ಶ್ಲಾಘನೀಯರಾಗಿ ಬಾಳುವಂತೆ ಲೋಕದಲ್ಲಿ ಎಲ್ಲರಿಂದಲೂ ಪೂಜ್ಯರಾಗ್ತಾರೆ, ವಂದನೀಯರಾಗ್ತಾರೆ. ಮಾತಾಪಿತ್ರಾದಿ ಶ್ರಾದ್ದ ದಿನಗಳಲ್ಲಿ 3 ದಿವಸಗಳಲ್ಲಿ ಅವಿಹಿತವಾದ ಕರ್ಮಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ವಿಭೋಜನ, ಸ್ತ್ರೀ ಸಂಘ, ಸ್ಪರ್ಶ ಇತ್ಯಾದಿ ಅವಿಹಿತ ಕರ್ಮಗಳನ್ನ ಬಿಟ್ಟು ಶ್ರಾದ್ದ ಕರ್ಮಗಳ ನಿಯಮ ಪ್ರಕಾರ ಪಿತೃಂತರ್ಯಾಮಿ ಮಧ್ವೇಷಣ ಪ್ರೀತ್ಯರ್ಥವಾಗಿ ಸಾಂಗವಾಗಿ ವಿಹಿತವಾದ ಶ್ರಾದ್ದಾದಿ ನಿಯಮಗಳಂತೆ ಶ್ರಾದ್ದ ಕರ್ಮಗಳನ್ನು ಆಚರಿಸುವವರು ಇಳೆಯೊಳಗೆ ಈ ಭೂಲೋಕದಲ್ಲಿ ವಂದನೀಯರಾಗಿ ಪೂಜ್ಯರಾಗಿ ಕೀರ್ತಿ ಸಂಪನ್ನರಾಗಿ ದೈನಂದಿನದಿ ಪ್ರತಿನಿತ್ಯದಲ್ಲಿ ದೈಹಿಕ ಯಾವ ದೇಶದಲ್ಲಿದ್ದರೂ ಆ ದೇಶದ ಸುಖ, ದೈಹಿಕ ದೇಹ ನಿಮಿತ್ತವಾದ ಆಗುವ ಸುಖ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ವಂಶೋದ್ಧಾರದಿಂದ ಆಗುವಂತಹ ಸುಖ, ಬಹು ದಿವಸದಲ್ಲಿ 100 ವರ್ಷ ಪರ್ಯಂತವಾಗಿ ಕೀರ್ತಿಯುತರಾಗಿ ಬಾಳುವರು. ಯಶಸ್ಸು, ವರ್ಚಸ್ಸು ಮುಂತಾದ ಗುಣಗಳಿಂದ ಶೋಭಿತರಾಗಿ ಬದುಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಶಾಂತರ್ಗತತ್ರಯ ಹಂಸವಾಹನ ಮುಖ್ಯ ದಿವಿಜರ ಸಂಶಯದಿ ತಿಳಿದಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆಣಿಸುವರು. ಅಂಶಿ ಅಂದರೆ ಮೂಲ ರೂಪ, ಅಂಶ ಅಂದರೆ ವಾಸುದೇವಾದಿ ರೂಪಗಳು, ಅಂತರ್ಗತ ಅಂದರೆ ಜೀವಾಂತರ್ಗತರಾಗಿರುವಂತಹ ರೂಪ. ಹೀಗೆ 3 ವಿಧದಿಂದ ಹಂಸವಾಹನ ಮುಖ್ಯ ದಿವಿಜರ, ಹಂಸ ಪಕ್ಷಿಯ ವಾಹನವಾಗಿ ಉಳ್ಳಂತಹ ಚತುರ್ಮುಖ ಬ್ರಹ್ಮದೇವರೇ ಮೊದಲಾಗಿ ಸಮಸ್ತ ತತ್ವಾಭಿಮಾನಿ ದೇವತೆಗಳ ಮೂಲ ರೂಪ ಅಂಶಿ ಅವತಾರಾದಿ ರೂಪ. ಈ ದೇವತೆಗಳ ಅಂತರ್ಗತ ಹರಿಯ ರೂಪಗಳನ್ನು ಅಸಂಶಯದಿ ತಿಳಿದು ಅನುಸಂಧಾನ ಪೂರ್ವಕವಾಗಿ ಚಿಂತಿಸುತ್ತಾ ಅಂತರಾತ್ಮಕ ಶ್ರೀ ಜನಾರ್ದನ ಸಂಸ್ಮರಣೆ ಪೂರ್ವಕದಿ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳ ಅಂಶಿ ಅಂತರ್ಗತನಾಗಿರುವಂತಹ ಪರಮಾತ್ಮನೇ ಶ್ರಾದ್ದಪತಿ ಜನಾರ್ದನ ಅಂಥೇಳಿ ತಿಳಿದುಕೊಂಡು ಸಂಸ್ಮರಣೆ ಪೂರ್ವಕದಿ ಭಕ್ತಿ ಪುರಸ್ಕರವಾಗಿ ಸ್ಮರಣೆ ಮಾಡುತ್ತಾ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ಶ್ರಾದ್ದ ಕಾಲ ಆವಾಹಿತ ಬ್ರಾಹ್ಮಣರಲ್ಲಿ ಪಿತೃತ್ರಯ, ಯಮ, ಸೋಮ,
ಅಗ್ನಿ, ವಸು, ರುದ್ರ ಆದಿತ್ಯಾಂತರ್ಗತ 33 ಕರ್ಮಕ್ರಿಯಾದಲ್ಲಿ ಈ 3 ಹೀಗೆ ತ್ರಿಂಶತಿತ್ರಯ 3 ಭಾಗ ಮಾಡಿದ 3ರಿಂದ ಗುಣಿಸಿದರೆ 6 ಅದು 90 ಆಗುತ್ತೆ. ಅದರಲ್ಲಿ 6 ಅಂತಂದರೆ 6 ಸೇರಿಸಿದರೆ 96 ಆಗುತ್ತೆ. ಈ ರೂಪಗಳನ್ನು ಚೆನ್ನಾಗಿ ತಿಳಿದುಕೊಂಡು ಇವರಂತರ್ಯಾಮಿ ಸಮಸ್ತ ದೇವ ಋಷಿ ಪಿತೃಗಳ ಅಂಶ ಅಂತರ್ಗತ ರೂಪಗಳಲ್ಲಿ ಪರಮಾತ್ಮನ ಶ್ರೀ ಜನಾರ್ದನ ರೂಪವನ್ನು ಅನುಸಂಧಾನದಿಂದ ಚಿಂತಿಸಿ ವಿಪಾಂಸಗನ ಪೂಜಿಸುವರೆ. ಗರುಡನ ಹೆಗಲಿನಲ್ಲಿ ವಿರಾಜಿಸುವಂತಹ ಪರಮಾತ್ಮನ ಪೂಜಿಸುವರೆ ಅಂದರೆ ಗರುಡ ದೇವರು ಕಾಲಾಭಿಮಾನಿಗಳು. ಇಂತಹ ಕಾಲನಾಮಕ ಹರಿಯನ್ನು ಮೇಲೆ ಹೇಳಿದಂತೆ ಪೂಜೆ ಮಾಡತಕ್ಕವರೇ ಕೃತಾರ್ಥರೆನಿಸುವರು. ಮಾತಾಪಿತೃಗಳ ಶ್ರಾದ್ದಾದಿಗಳನ್ನು ಜ್ಞಾನಪೂರ್ವಕ ಮಾಡಿ ಮಾತಾಪಿತೃಗಳ ಋಣದಿಂದ ಮುಕ್ತರನ್ನಾಗಿ ಮಾಡಿ ಮೋಕ್ಷಾದಿ ಪುರುಷಾರ್ಥ ಹೊಂದಿಸುವ ಪುತ್ರರೇ ಕೃತಕಾರ್ಯರೆನಿಸುತ್ತಾರೆ. ಪುತ್ರನಲ್ಲಿ ಅನಿರುದ್ಧನೇ ಪುನ್ನಾಮ ನರಕದಿಂದ ಪಾರುಗಾಣಿಸನೆಂದು ಚಿಂತಿಸಬೇಕು. ಈ ಶ್ರಾದ್ದ ವಿಧಾನವನ್ನು ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಪಿತ್ರಂತರ್ಗತ 24 8 ವಸುಗಳಿಂದ 24 ಪ್ರದ್ಯುಮ್ನ ಇದ್ದಾನೆ. ಪಿತಾಮಹ ಅಂತರ್ಗತ 11 ರುದ್ರರಲ್ಲಿ 33 ರೂಪದಿಂದ ಸಂಕರ್ಷಣ. ಪ್ರಪಿತಾಮಂತರ ಆದಿತ್ಯ 12 ಜನರಲ್ಲಿ ವಾಸುದೇವ 36 ರೂಪದಿಂದ ಇದ್ದಾನೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಅಂಶಿ ಅಂದರೆ ಮೂಲ ಬಿಂಬರೂಪ, ಅಂಶ ಅಂದರೆ ಇಂದ್ರಿಯಗತವಾದ ರೂಪಗಳು, ಅಂತರ್ಗತವೆಂದರೆ ತಾತ್ವಿಕ ದೇವತೆಗಳು, ಹಂಸವ ಅಂದರೆ ಬ್ರಹ್ಮರೂಪ. ಈ ರೀತಿಯಾಗಿ ಅರ್ಥವನ್ನು ಮಾಡಿ ಹೇಳ್ತಾ ಇದ್ದಾರೆ. 3,500 ಮೇಲರೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರಗೊಳಗಿದ್ದವರವರ ಪೆಸರಿಂದ ಕರೆಸುತ್ತಲೇ. 3,500 3,500 ರೂಪದಿಂದ ಮೇಲೆ 105 ಹೇಳ್ತಾರೆ. 100 ಅಂದರೆ ಒಟ್ಟಿಗೆ 3,555 ರೂಪಗಳಿಂದ ಜನಾರ್ದನ ರೂಪಿಯಾಗಿರುವಂತಹ ಪರಮಾತ್ಮನು ಜನಾರ್ದನ ಅಂತ ಪರಮಾತ್ಮನಿಗೆ ಯಾಕೆ ಅಂದರೆ ದುಷ್ಟರನ್ನು ಮರ್ದನ ಮಾಡ್ತಾನಾದ್ದರಿಂದ ಅವನಿಗೆ ಜನಾರ್ದನ ಅಂತ ಹೆಸರು. ಸೂರ್ಯಗಳೆಂದರೆ ಜ್ಞಾನಿಗಳು. ಸಮಾರಾಧನೆ ಜ್ಞಾನ ಪುರಸ್ಸರವಾಗಿ ಪಿತ್ರಾದಿಗಳ ಅಂತರ್ಗತ ಶ್ರೀ ಜನಾರ್ದನ ರೂಪಿಯಾಗಿರುವ ಪರಮಾತ್ಮನ ಪೂಜಾರೂಪವಾದ ಸಮಾರಾಧನೆಯನ್ನು ಜ್ಞಾನ ಭಕ್ತಿ ವಿಶೇಷದಿಂದ ಸಮೀಚೀನವಾಗಿ ಭಗವಂತನ ಮಂಗಳ ರೂಪವಾದ ಆರಾಧನೆ ಇದು ಅಮಂಗಲ ರೂಪವಲ್ಲೆಂದು ತಿಳಿದು ಆ ಸಮಾರಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಮಾರಾಧನೆಗೆ ವಿಘ್ನಗಳು ಆಪತ್ತುಗಳು ಬರದಂತೆ ಎಡರು ಆಪತ್ತುಗಳು ಬರುತ್ತೆ. ಬಹುಪ್ರಕಾರದಿಂದ ನಾನಾ ವಿಧದಿಂದ ಸಮಸ್ತ ದಿಕ್ಕಿನಲ್ಲಿ ಇದ್ದು ಖರನಾಮಕ ದೈತ್ಯನನ್ನು ಸಂಹಾರ ಮಾಡಿದಂತಹ ಪರಮಾತ್ಮ ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರ ಪರಮಾತ್ಮ ಆ ದುಷ್ಟ ದೈತ್ಯ ರಾಕ್ಷಸ ಪಿಶಾಚಾದಿಗಳನ್ನು ಬಾಧೆ ಕೊಡುವಂಥವರನ್ನು ಬದಿಗೊತ್ತಿ ಅಂದರೆ ಆ ದುಷ್ಟರನ್ನು ನಿಗ್ರಹಿಸುತ್ತಾ ಜನಾರ್ದನ ರೂಪಿಯಾಗಿರುವಂತಹ ಪರಮಾತ್ಮ ಕಾಪಾಡು ಸರ್ವ ರೀತಿಯಿಂದಲೂ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆಂದರೆ ಸರ್ವ ಶರೀರೊಳಗೆದ್ದು ಅವರವರ ಪೆಸರಿಂದ ಕರೆಸುತ್ತಲೇ ಧ್ಯಾನದಲ್ಲಿರುವ ಜೀವಿಗಳ ರಕ್ಷಣ, ಭೋಜ್ಯ ಪದಾರ್ಥಗಳ ರಕ್ಷಣ, ಶ್ರಾದ್ದ ಕರ್ತುವಿನಲ್ಲಿದ್ದು ಅವನ ರಕ್ಷಣ, ಶ್ರಾದ್ದ ಕರ್ಮದಲ್ಲಿದ್ದು ರಕ್ಷಣ, ಶ್ರಾದ್ದ ಕ್ರಿಯೆಯಲ್ಲಿದ್ದಾನೆ, ಮಾಡುವ ದೇವತೆಗಳಲ್ಲಿದ್ದಾನೆ. ಹೀಗೆ ಪರಮಾತ್ಮ ಶ್ರಾದ್ದ ಭಕ್ತರಾಗಿರುವಂಥ ಬ್ರಾಹ್ಮಣರಲ್ಲಿ ಇದ್ದಾನೆ, ಪಿತೃದೇವಾದಿಗಳಲ್ಲಿ ಅವರವರೆಲ್ಲರ ದೇಹದಲ್ಲಿ ಆಯಾ ಹೆಸರಿನೇ ನಿಂತು ರಕ್ಷಣೆ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ನೋಡಿರಿ ಪರಮಾತ್ಮನ ಮಹಿಮೆ ಎಷ್ಟಿದೆ ಅಂಥೇಳಿ. ಇನ್ನು ಮುಂದಿನ ವಿವರವನ್ನು ನಾಳಿನ ದಿವಸ ನೋಡಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.